ಅಲ್ಲ, ಕಾರಣ ಅಷ್ಟು ವಿವರವಾಗಿ ನನಗೆ ಗೊತ್ತಿಲ್ಲ. ಆದರೆ ಹೈಕಮಾಂಡು ಡಿಸಿಷನ್ ತೊಗೊಂಡಿದೆ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಡಿಸಿಷನನ್ನು ನಾವೆಲ್ಲ ಗೌರವಿಸ್ತೇವೆ. ಆದರೆ ಏನಕ್ಕೆ ಅಂಥೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಮವರೆಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು. ಆದರೆ ನಮ್ಮವರೆಗೂ ಕೂಡ ಏನು ಕಾರಣಕ್ಕೋಸ್ಕರ ಅವ್ರನ್ನ ಈ ರೀತಿ ಡ್ರಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸಮಾಧಾನ ಇದೆ, ಬೇಸರನೂ ಇದೆ ಅಂತ ತಿಳಿಸಿದ್ರು ಸರ್ ನೆನ್ನೆ ಮಾತಾಡುವಾಗ. ಅಲ್ಲ, ಅವರಿಗೆ ಸ್ವಾಭಾವಿಕವಾಗಿ ರಾಜಣ್ಣ ಅವರಿಗೆ ಅಸಮಾಧಾನ ಇರುತ್ತೆ. ಆದರೆ ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲಲ್ಲ ನಮಗೆ. ಹೈಕಮಾಂಡ್ನವರು ಯಾವ ಉದ್ದೇಶಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತೇಳಿ ನಮಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ನೀವು ರಾಜಣ್ಣ ಸರ್, ರಾಜೇಂದ್ರ ಅವರೆಲ್ಲ ಮಾತಾಡ್ತಿದ್ದಾಗ ಅವಾಗ ಏನಾದರೂ ಅವರು ಹೇಳ್ಕೊಂಡ್ರೆ ಸರ್? ಇಲ್ಲ, ನನ್ನ ಹತ್ರ ಅದೇ ಏನು ನನಗೂ ಆಶ್ಚರ್ಯ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ನೀವು ಕೇಳ್ಕೊಳ್ಳಿ ನೀವು ಅಂತ ಹೇಳಿ ನನಗೇ ಹೇಳಿದರು ಅವರು. ನೀವು ಕೇಳಿ, ನಿಮಗೆ ಹೈಕಮಾಂಡ್ನಲ್ಲಿ ಪರಿಚಯ ಇದ್ದಾರೆ, ಅದರಿಂದ ಕೇಳ್ಕೊಳ್ಳಿ ಅಂತ ನನಗೇ ಹೇಳಿದರು. ನಾನು ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆಂತಂದರೆ ಈಗ ಡಿಸಿಷನ್ ಆಗೋಗಿದೆ. ಅವರು ರಾಜೀನಾಮೆನೂ ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೊಟ್ಟಿದ್ದರು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾವು ಮಾತಾಡೋದ್ರಲ್ಲಿ ಏನು ಅರ್ಥವಿಲ್ಲ ಅಂತ ಹೇಳಿ ನಾನು ಮಾತಾಡಕ್ಕೆ ಹೋಗಲಿಲ್ಲ. ಅಲ್ಲ, ಅವರು ತೆಗ್ದಾಕಿರೋದು, ಅವರೇ ಪತ್ರ ಬರೆದಿದ್ದಾರೆ ಅಂತ ಹೇಳಿದರು ಮುಖ್ಯಮಂತ್ರಿಗಳಿಗೆ, ಅವರಿಗೆ ಡ್ರಾಪ್ ಮಾಡಿ ಅಂತ ಹೇಳಿ. ಪಾಯಿಂಟ್ ಆಫ್ ವ್ಯೂನಲ್ಲಿ ಸರ್, DCM ರವರು CM ರವರ ಬೆನ್ನೆಲುಬಾಗಿದ್ದಂಥ ಒಂದಿಷ್ಟು ಸಚಿವರನ್ನ ಟಾರ್ಗೆಟ್ ಮಾಡಿ ಇಳಿಸುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ ಈ ಆಯಾಮದಲ್ಲಿ ಮಾತುಗಳು ಬರ್ತಾ ಇದೆ ಸರ್. ಇಲ್ಲ, ಆ ಥರ ಗೊತ್ತಿಲ್ಲ ನಮಗೆ. ಆ ರೀತಿ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೈಕಮಾಂಡ್ನವರು ನಾವ್ಯಾರೋ ಹೋಗಿ ಯಾರ ಮೇಲೆ ಚಾಡಿ ಹೇಳ್ಬಿಟ್ರೆ ಕೇಳೋದಿಲ್ಲ. ಅವ್ರದ್ದೇ ಆದಂಥ ಅಸೆಸ್ಮೆಂಟ್ ಇರುತ್ತೆ, ಅವ್ರದ್ದೇ ಆದಂಥ ಇನ್ಫಾರ್ಮೇಷನ್ ಇರುತ್ತೆ. ಅದರಿಂದ ಆ ಥರದ್ದೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಥಾಟ್ ರೇಸ್ ಆಗಿರೋದಂದ್ರೆ ಸರ್, ಕಾಂಗ್ರೆಸ್ನಲ್ಲಿ ಸತ್ಯ ಮಾತಾಡಿದರೆ ತೆಗೆದಾಕ್ತಾರೆ, ಆ ಕಾರಣದಿಂದ ತುಂಬ ಜನ ಮಾತಾಡಲ್ಲ ಅಂತ. ಹಾಗೇನಿಲ್ಲ. ನಮ್ಮಲ್ಲಿ ಹೈಕಮಾಂಡಿಗೆ ನಾವೆಲ್ಲ ಕೂಡ ಭದ್ರಾಗಿರಬೇಕು, ಅವರಿಗೆ ಡಿಸಿಪ್ಲಿನ್ ಇರಬೇಕು. ಆ ರೀತಿಯೆಲ್ಲ ಕೆಲವು ನಿಬಂಧನೆಗಳು ಇದ್ದೇ ಇರುತ್ತೆ, ಯಾವುದೇ ಪಕ್ಷದಲ್ಲಿ ಇದ್ದೇ ಇರುತ್ತೆ. ಆದ್ದರಿಂದ ಯಾವ ಕಾರಣಕ್ಕೆ ಅಂತ ಸ್ಪಷ್ಟತೆ ಬಂದ ಮೇಲೆ ಗೊತ್ತಾಗುತ್ತೆ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣವರು ಹೇಳಿದ್ರು. ಅದು ಆಗಸ್ಟಲ್ಲಿ ಅವರ ತಲೆದಂಡ ಮೂಲಕನೇ ಶುರು ಆಗಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೇನು ಗೊತ್ತಿಲ್ಲ.